ಪ್ರತಾಪ್ ಬಗ್ಗೆ ಇರುವ ಅಭಿಪ್ರಾಯ ಏನು? ನಮ್ಮ ಚಾನಲ್ನಲ್ಲಿ ಬಹಳಷ್ಟು ಜನ ಪ್ರತಾಪ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡಿ. ಭಾಗ್ಯ ಸತೀಶ್ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಪ್ರತಾಪ್ಗೆ ವೋಟ್ ಮಾಡಿ, ವೋಟಿಂಗ್ ಲೈನ್ ಓಪನ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇವರು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಭಾಗ್ಯ ಅವರೇ. ಹಾಗೆ ರಾಹುಲ್ ಅವರು, ಮೈ ವೋಟ್ ಪ್ರತಾಪ್ಗೆ, ಪ್ಲೀಸ್ ವೋಟ್ ಮಾಡಿ ಪ್ಲೀಸ್ ಅಂತ ಈ ರೀತಿಯ ಸಿಂಬಲನ್ನು ಹಾಕಿದ್ದಾರೆ. ಬಹಳಷ್ಟು ಜನ ಈ ರೀತಿ ಪ್ರತಾಪ್ ಅವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ವೀಣಾ MS ಅನ್ನೋರು, ನಮ್ಮ ಸಪೋರ್ಟ್ ಪ್ರತಾಪ್ಗೆ ಮಾತ್ರ, ಬಿಗ್ ಬಾಸ್ ವಿನ್ನರ್ ಆಗಬೇಕು, ವೋಟ್ ಫಾರ್ ಪ್ರತಾಪ್ ಅಂತ ಹೇಳಿದ್ದಾರೆ. ಇವರು ಕೂಡ ನಮ್ಮ ಚಾನಲ್ನಲ್ಲಿ ಮೊದಲಿನಿಂದ, ಅಂದರೆ ನಾವು 10 ಸಬ್ಸ್ಕ್ರೈಬರ್ ಇದ್ದಾಗಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೀಣಾ ಅವರೇ, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹಾಗೆ ಮತ್ತೊಬ್ಬರು ಮಹಾಲಿಂಗಪ್ಪ ಅಂತ, ನಿಮ್ಮ ಚಾನಲ್ಗೆ ಹ್ಯಾಟ್ಸ್ ಆಫ್ ಟು ಯು ಸರ್, ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯಕ್ಕೆ ಧನ್ಯವಾದಗಳು, ಪ್ರತಾಪ್ ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. ಈ ರೀತಿ ಬಹಳಷ್ಟು ಕಮೆಂಟ್ಗಳು ಪ್ರತಾಪ್ ಅವರಿಗೆ ಬರ್ತಾ ಇರುತ್ತೆ. ಇದು ಪ್ರತಾಪ್ ಅವರು ಬಿಗ್ ಬಾಸ್ನಲ್ಲಿ ಮಾಡಿದ ಸಾಧನೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಗೆಲ್ತಾರೋ ಇಲ್ವೋ ಈ ರೀತಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಹಾಗೆ ನಂದನಾ ಸುನಿಲ್ ಅವರು, ಪ್ರತಾಪ್ ಬಗ್ಗೆ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಿ ಸರ್, ತಪ್ಪು ಮಾಡದವರು ಯಾರಿದ್ದಾರೆ, ಎಲ್ಲರೂ ತಪ್ಪು ಮಾಡ್ತಾರೆ, ಅದನ್ನು ತಿದ್ದಿ ನಡಿಬೇಕಷ್ಟೇ. ನೀವು ಹೇಳಿದ ಹಾಗೆ ಅವರೇನು ಅಂಥ ದೊಡ್ಡ ತಪ್ಪೇನೂ ಮಾಡಿಲ್ಲ, ಸುಳ್ಳು ಹೇಳಿದ್ದಾರೆ ಅಷ್ಟೇ. ಸುಳ್ಳು ನಾವು ಹೇಳಲ್ವಾ, ಅವರೇನು ಕೊಲೆ ಸುಲಿಗೆ ಮಾಡಿಲ್ಲ. ಪ್ರತಾಪ್ ವೆರಿ ಗುಡ್ ಪರ್ಸನ್, ಅವರು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು, ಅವರು ಬಿಗ್ ಬಾಸ್ ವಿನ್ನರ್ ಆಗಬೇಕು ಎಂಬುದೇ ನಮ್ಮ ಆಸೆ ಅಂತ ಹೇಳಿದ್ದಾರೆ. ಹೌದು, ಅವರು ಹೇಳ್ದಂಗೆ ಎಲ್ಲರೂ ಕೂಡ ತಪ್ಪು ಮಾಡಿರ್ತೀವಿ, ನನ್ನನ್ನು ಸೇರಿ ಬಹಳಷ್ಟು ಜನ ನಾವೆಲ್ಲರೂ ತಪ್ಪನ್ನು ಮಾಡಿದೆ. ಅಂದರೆ ಪ್ರತಾಪ್ ಒಬ್ಬರು ಮಾತ್ರನೇ ಪ್ರಪಂಚದಲ್ಲಿ ಕ್ಷಮಿಸಲಾಗದಂತಹ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಆದರೆ ಅವರೆಲ್ಲ ಅಂದರೆ ಅವರೇನು ತಪ್ಪೇ ಮಾಡಿಲ್ವಾ ಅಂತ ಅವರು ಕೇಳ್ಕೊಳ್ಳೋದಿಲ್ವಾ, ಯಾಕೆ ಅವರೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದು ನಾವು ಅವರನ್ನೇ ಕೇಳಬೇಕಾಗತ್ತೆ. ಬಹಳಷ್ಟು ಜನ ಈ ರೀತಿ ಪ್ರತಾಪ್ ಅವರ ಮೇಲೆ ಅಭಿಪ್ರಾಯಗಳನ್ನು ಹೇರ್ತಾ ಹೋಗ್ತಾರೆ. ಅವರನ್ನು ತುಂಬ ಅವಾಚ್ಯ ಶಬ್ದಗಳಿಂದ ಕೂಡ ಬೈದಿರೋದನ್ನು ನಾನು ನೋಡಿದ್ದೀನಿ. ಯಾಕೆ ಅವ್ರು ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ನೇತ್ರ ಮಂಜುಳಾ ಅವರು, ಯಾರೇ ನಿಮ್ಮನ್ನು ಕಾಗೆ ಅಂದರೂ ಸಹ, ಹೊರಗಡೆ ಏನೆಂದರೂ ಸಹ, ಒಳಗಡೆ ಏನೇ ಆದರೂ ಕುಗ್ಗದೆ ನಿಮ್ಮ ಆಟವನ್ನು ನೀವು ಆಡಿದ್ದೀರಾ. ನಮ್ಮ ಸಪೋರ್ಟ್ ಯಾವಾಗಲೂ ಪ್ರತಾಪ್ಗೆ ಇದ್ದೇ ಇರುತ್ತದೆ. ಗಾಡ್ ಬ್ಲೆಸ್ ಯು ಪ್ರತಾಪ್, ಲವ್ ಯು ಬ್ರದರ್ ಅಂತ ಹೇಳಿದ್ದಾರೆ. ನಿಜಕ್ಕೂ ಈ ರೀತಿ ತುಂಬ ಜನ ಪ್ರತಾಪ್ ಅವರನ್ನು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ಕಮೆಂಟ್ ಮಾಡಿರ್ತಾರೆ. ಅದನ್ನು ನೋಡೋದಕ್ಕೂ ಕೂಡ ಖುಷಿಯಾಗತ್ತೆ. ಥ್ಯಾಂಕ್ಸ್. ಹಾಗೆ ಇವರು ಕೂಡ ನಾವೆಲ್ಲ ಸೇರಿ ಪ್ರತಾಪ್ನ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ವೀಣಾ ರಾಜು ಅವರು ಪ್ರತಾಪ್ ಅಂತ ಹಾಕಿ ಈ ರೀತಿ ಸಿಂಬಲ್ಗಳನ್ನು ಹಾಕಿದ್ದಾರೆ. ಹಾಗೆ ಜಯಮ್ಮ ಅವರು, ಪ್ರತಾಪ್ ಈಸ್ ಬೆಸ್ಟ್ ಕಂಟೆಸ್ಟೆಂಟ್, ಪ್ರತಾಪ್ ವಿನ್ನರ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಮಹಾಲಿಂಗಪ್ಪ ಅವರು, ಹೌದು ಸರ್, ಪ್ರತಾಪ್ಗೆ ಮುಂದಿನ ಭವಿಷ್ಯವೇ ಉಜ್ವಲ ಆಗುತ್ತೆ, ಇಲ್ಲದೆ ಇಡೀ ದೇಶಕ್ಕೆ ನಾಡಿಗೆ ಒಂದು ಆಸ್ತಿ ಆಗುವುದರಲ್ಲಿ ಎರಡು ಮಾತಿಲ್ಲ. ಇಂಥ ಒಬ್ಬ ಎಕ್ಸಲೆಂಟ್ ವ್ಯಕ್ತಿಯನ್ನು ಹುಡುಕಿ ತಂದು ಅವರ ನೈಜ ಗುಣವನ್ನು ಈ ನಾಡಿಗೆ ದೇಶಕ್ಕೆ ತೋರಿಸಿದ ಬಿಗ್ ಬಾಸ್ ಹಾಗೂ ಸುದೀಪ್ ಸರ್ಗೆ ಕೋಟಿ ಕೋಟಿ ಪ್ರಣಾಮಗಳು ಅಂತ ಹೇಳಿದ್ದಾರೆ. ಹೌದು, ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬಿಗ್ ಬಾಸ್ ಅವರು ಮತ್ತು ಸುದೀಪ್ ಅವರು ಪ್ರತಾಪ್ಗೆ ಒಳ್ಳೆಯದನ್ನೇ ಮಾಡಿದ್ದಾರೆ. ಹಾಗೆ ರೇವತಿ ಅವರು ಹೇಳ್ತಾ ಇದ್ದಾರೆ, ರೈಟ್ಲಿ ಸೆಟ್ ಸರ್, ಸಡನ್ಲಿ ನೆಗೆಟಿವ್ ಫೀಲರ್ಸ್ ಆನ್ ಪ್ರತಾಪ್, ಇಟ್ಸ್ ಆಲ್ ಪೇಡ್ ಪ್ರಮೋಷನ್ಸ್ ಟು ಲವರ್ his winning chance, lower his winning chance. Vinay's supporters like Rakshak, Ishani, Namrata could be doing this through their friends. Even BB played prank on Pratap at the wrong time, making co-contestants happy, especially Tukali. He can't be true to anyone, even to his friends. Vartur, ತುಕಾಲಿ ಶುಡ್ ಬಿ ಎಲಿಮಿನೇಟೆಡ್ ಅಂತ ಹೇಳಿದ್ದಾರೆ. ಹೌದು, ತುಕಾಲಿ ಸಂತೋಷ್ ಅವ್ರಿಗೆ ಪ್ರತಾಪ್ ಮೇಲೆ ಏನು ಸಿಟ್ಟಂತ ಗೊತ್ತಿಲ್ಲ. ಅವರು ಎಪಿಸೋಡ್ ಸ್ಟಾರ್ಟ್ ಆದಾಗಿಂದ, ಮೊದಲನೇ ಎಪಿಸೋಡಿಂದ ಈ ರೀತಿ ಪ್ರತಾಪ್ ಅವರ ಮೇಲೆ ಒಂದು ಅಲಿಗೇಷನನ್ನು ಮಾಡ್ತಾನೆ ಬರ್ತಾರೆ, ದ್ವೇಷವನ್ನು ಸಾರ್ತಾರೆ, ಯಾಕೋ ಗೊತ್ತಿಲ್ಲ. ಹಾಗೆ ತುಳಸಿ ಅವರು, ಪ್ರತಾಪ್ ವಿನ್ನರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು, ಯು ಆರ್ ಕರೆಕ್ಟ್ ಸರ್, 100% ಪ್ರತಾಪ್ ಗೆಲ್ಲಬಾರದು ಅಂತ ಕುತಂತ್ರ ಮಾಡ್ತಾ ಇರೋದು, ಆದರೆ ಸತ್ಯವೇ ಗೆಲ್ಲೋದು. ನಿನ್ನ ಜೊತೆ ನಾವಿದ್ದೇವೆ ಪ್ರತಾಪ್, ಗೆದ್ದು ಬಾ ಅಂತ ಹೇಳಿದ್ದಾರೆ. ಹಾಗೆ ಡ್ರೋನ್ ಪ್ರತಾಪ್, ಅವನ ಮುಗ್ಧತೆ ಹಾಗೂ ಎಲ್ಲರಿಗೂ ಕೊಡುವ ಮರ್ಯಾದೆ, ಇದು ಅವನ ವ್ಯಕ್ತಿತ್ವದ ಮೇಲೆ ಬಿಗ್ ಬಾಸ್ ವಿನ್ನರ್ ಆಗಬೇಕು. ಇದು ಪ್ರತಾಪ್ ಅವರ ಫ್ಯಾಮಿಲಿಗೆ ಇದು ತುಂಬ ಮುಖ್ಯ. ಹೀಗಾಗಿ ಬಿಗ್ ಬಾಸ್ ಟ್ರೋಫಿ ಅವನೇ ಗೆಲ್ಲಬೇಕು ಅಂತ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ಸುವರ್ಣ ಅವರು, ಪ್ರತಾಪ್ ವಿನ್ ಆಗಬೇಕು, ಪ್ಲೀಸ್ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ನೇತ್ರ ಮಂಜುಳಾ ಅವರು,
ತುಂಬ ನ್ಯಾಯವಾಗಿ ಮಾತಾಡಿದ್ದೀರಾ ಸರ್, ಥ್ಯಾಂಕ್ ಯು. ಒಂದೊಂದು ಪದಾನೂ ಸಹ ಮನ ಮುಟ್ಟುತ್ತದೆ. ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿದ್ದಾರೆ. ಈ ರೀತಿ ಬಹಳಷ್ಟು ಜನ ಪ್ರತಾಪ್ ಅವರ ಅಭಿಮಾನಿಗಳು ಕಮೆಂಟನ್ನು ಮಾಡುವಾಗ ತುಂಬಾ ಖುಷಿಯಾಗುತ್ತೆ. ಕೆಲವೊಂದು ಕಡೆ ಪ್ರತಾಪ್ ಅವರು ಸಾಕಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾರೆ ಅನಿಸುತ್ತೆ. ಹಾಗೆ ಸುಧೀರ್ ನಾಯ್ಕ್ ಅವರು ಪ್ರತಾಪ್ ಅವರ ಹೆಸರು ಹಾಳು ಮಾಡಲು ಷಡ್ಯಂತ್ರ ನಡೀತೈತೆ, ಇದು ತುಂಬ ಅನ್ಯಾಯ, ಪ್ಲೀಸ್ ವೋಟ್ ಫಾರ್ ಪ್ರತಾಪ್, ಅವರಿಂದ ರೈತರ ಉದ್ಧಾರ ಮಾಡಲು ಬಿಡಿ ಅಂತ ಹೇಳಿದ್ದಾರೆ. ಹಾಗೆ ದಿವ್ಯಾ ಅವರು ಗೈಸ್ ಬಿಗ್ ಬಾಸ್ ಎಕ್ಸ್ಟ್ರಾ ಎಪಿಸೋಡ್ ನೋಡಿ, ಮತ್ತೆ ಸಂತೋಷ್ ಆ್ಯಂಡ್ ವಿನಯ್ ಪ್ರತಾಪ್ಗೆ ಟೀಸ್ ಮಾಡಿದ್ದಾರೆ. ಡ್ರೋನ್ ವಿಷಯ ಎತ್ಕೊಂಡು ಅದನ್ನು ಟೆಲಿಕಾಸ್ಟ್ ಮಾಡಿಲ್ಲ, ಬಟ್ ಎಕ್ಸ್ಟ್ರಾದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ರಮೇಶ್ ಅವರು ಜಿಯೋ ಸಿನಿಮಾದಲ್ಲಿ ವೋಟ್ ಮಾಡುವುದು ಹೇಗೆ ಅಂತ ಸ್ಕ್ರೀನ್ಶಾಟ್ ಸಮೇತ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಬಹುಶಃ ರಮೇಶ್ ಅವರೇ ಆಲ್ರೆಡಿ ತುಂಬ ಟೈಮ್ ಆಗಿದೆ, ಇನ್ನು ಕೆಲವೇ ಕ್ಷಣಗಳು ಮಾತ್ರ ಉಳಿದಿದೆ ಅಷ್ಟೇ. ಮೋನಿಶಾ ಅವರು ಫ್ರೆಂಡ್ಸ್ ಓನ್ಲಿ ಒನ್ ಡೇ ಲೆಫ್ಟ್, ಪ್ಲೀಸ್ ಎವ್ರಿ ಒನ್ ವೋಟ್ ಫಾರ್ ಪ್ರತಾಪ್, ಡೋಂಟ್ ನೆಗ್ಲೆಕ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಉಳಿದಿದೆ. ಸೊ ಎಲ್ಲರೂ ಪ್ರತಾಪ್ ಅವರ ಸಪೋರ್ಟರ್ಸ್ ಆಗಿದ್ದರೆ ವೋಟ್ ಮಾಡಿ. ಹಾಗೆ ಅಬ್ಬಾಸ್ ಅಬ್ಬು ಅವರು ಬ್ರೋ ಪ್ರತಾಪನ ಬಗ್ಗೆ ಅನೇಕರು ಅಪಪ್ರಚಾರ ಮಾಡ್ತಿದ್ದಾರೆ, ಇಂಥವರ ಮುಂದೆ ಪ್ರತಾಪ್ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಅಬ್ಬಾಸ್ ಅವರು ಕೂಡ ನಮ್ಮ ಚಾನಲಲ್ಲಿ ಸಾಕಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ, ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ಸ್ ಅಬ್ಬಾಸ್ ಅವರೇ. ಹಾಗೆ ಮತ್ತೊಬ್ಬರು ಸರಿಯಾಗಿ ಹೇಳಿದ್ರಿ ಸರ್, ಬೇರೆಯವರಿಗೆ ಗೌರವ ಕೊಡೋದನ್ನು ನಮ್ಮ ಪ್ರತುನ ನೋಡಿ ಕಲಿಬೇಕು, ಲವ್ ಯು ಪ್ರತಾಪ್ ಅಂತ ಹೇಳಿದ್ದಾರೆ. ಹೌದು, ಪ್ರತಾಪ್ ಅವರು ತುಂಬ ತಾಳ್ಮೆ ಮತ್ತು ಸಹನೆಯನ್ನು ಇಡೀ ಬಿಗ್ ಬಾಸ್ನ ಸೀಸನ್ ಉದ್ದಕ್ಕೂ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರ ತಾಳ್ಮೆ ಮತ್ತು ಸಹನೆ ಏನಿದೆ ಅದನ್ನು ನಾನು ಕೂಡ ಕಲಿಬೇಕು ಅಂದರೆ ತಪ್ಪಾಗೋದಿಲ್ಲ. ತುಂಬಾ ಚೆನ್ನಾಗಿ ತಾಳ್ಮೆಯಿಂದ ಆಡ್ತಾ ಇದ್ದಾರೆ ಪ್ರತಾಪ್ ಗೆಲ್ಲಬೇಕು, ಒಳ್ಳೆಯ ಮನುಷ್ಯ. ಈವರೆಗೂ ತನ್ನನ್ನು ಸುತ್ತ ಇರುವ ಸ್ಪರ್ಧಿಗಳು ಎಷ್ಟೇ ಬೈದರೂ ಏಕವಚನದಲ್ಲಿ ಮರ್ಯಾದೆ ಕೊಡದೆ ಮಾತಾಡಿದ್ದರೂ ತಾನು ಅವರಿಗೆ ಬಹುವಚನದಲ್ಲೇ ಗೌರವ ಕೊಟ್ಟು ತುಂಬ ತಾಳ್ಮೆ ಸಹನೆಯಿಂದ ಮೊದಲನೇ ದಿನದಿಂದ ಕಡೆ ದಿನದವರೆಗೂ ಯಾರಿಗೂ ನೋಯಿಸದೆ ಮಾತನಾಡಿ, ಹಾಗೆ ತುಂಬ ಚೆನ್ನಾಗಿ ಆಟ ಆಡಿ ಸೋಲು ಗೆಲುವು ಎರಡನ್ನೂ ಸಮನಾಗಿ ಕಂಡು, ಹಾಗೆ ಜಗಳ ತುಂಬ ಅತಿರೇಕಕ್ಕೆ ಹೋದರೂ ಅವರು ಎದುರಾಳಿಯನ್ನು ನೀವು ತಾವು ಎಂದು ಮಾತನಾಡಿಸುತ್ತಾರೆ. ತುಕಾಲಿ ಸಂತೋಷ್ ಅವರನ್ನು ಫಸ್ಟ್ ಡೇ ಇಂದ ಕಾಮಿಡಿ ಸಂತೋಷ್ ಎಂದು ಕರೆಯುತ್ತಾ ಬಂದಿದ್ದಾರೆ. ಕಾರಣ ಆ ಪದ ಗೌರವ ಕೊಡುವುದಿಲ್ಲ ಎಂದು. ಪ್ರತಾಪ್ ಕಟ್ಟಿರುವ ಚಿಕ್ಕ ಡ್ರೋನ್ ಸ್ಟಾರ್ಟಪ್ ಸಂಸ್ಥೆಗೆ ದಿನನಿತ್ಯ ಬಸ್ಸಲ್ಲಿ ಟ್ರಾವೆಲ್ ಮಾಡುತ್ತಾ ಕಸ ಗುಡಿಸೋದ್ರಿಂದ ಯಜಮಾನಿಕೆಯವರೆಗೂ ಮೇಲು ಕೀಳು ಎನ್ನದೆ ಕೆಲಸ ಮಾಡುತ್ತಿದ್ದಾರೆ. ಕಾರಣ ರೈತರಿಗೆ ಕೃಷಿ ಕೆಲಸಕ್ಕೆ ಡ್ರೋನ್ ತಯಾರಿ ಮಾಡಿಕೊಡಬೇಕೆಂದು. ಪ್ರತಾಪ್ ಪೇರೆಂಟ್ಸ್ ಕೂಡ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಯ ಬಡ ರೈತ ಕುಟುಂಬ. ಮುಗ್ಧರು, ತನ್ನ ವಿರೋಧಿಗಳಿಗೆ ಕೂಡ ಕೆಡುಕನ್ನು ಬಯಸದೇ ಇರುವ ಜನರು. ನಾನು ಒಬ್ಬ ಉಪನ್ಯಾಸಕ ಆಗಿದ್ದರೂ ಕೂಡ ನನಗಿಂತ ಚಿಕ್ಕ ವಯಸ್ಸಿನ ಈ ಪ್ರತಾಪ್ ಎಂಬ ಹುಡುಗನಿಂದ ಒಂದಷ್ಟು ಒಳ್ಳೆಯ ವಿಷಯ ಕಲಿತಿದ್ದೇನೆ. ಅದುವೇ ತಾಳ್ಮೆ, ಇತರರಿಗೆ ಕೊಡುವ ಗೌರವ. ಇದರಿಂದ ಖಂಡಿತವಾಗಿ ಜನರನ್ನು ಸಂಪಾದಿಸಬಹುದು. ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮತ್ತೊಬ್ಬರು, ನಿಜ ಸರ್ ಹೇಳಿದ್ದು, ಪ್ರತಾಪ್ಗೆ ನ್ಯಾಯವಾಗಿ ಮಾತಾಡಿದ್ದೀರಾ. ವಿನಯ್, ಹಾಗಾದರೆ ಹೊರಗಡೆ ಏನು ತಪ್ಪೇ ಮಾಡಿಲ್ವಾ? ಹೊರಗಡೆ ವಿಷಯ ಮಾತಾಡಬಾರದು ಅಂತ ತಾನೇ ಬಿಗ್ ಬಾಸ್ ನಿಯಮ. ಹೊರಗಡೆ ನೀನು ಏನೇನೋ ಮಾತಾಡಿದ್ದೀಯಾ ಅಂತ ಅಂದಿದ್ದು ಸರಿನಾ? ವಿನಯ್, ಇದು ತುಂಬ ಜಾಸ್ತಿಯಾಗಿದೆ. ಮನೆಯವರೆಲ್ಲ ಕೊನೆಯವರೆಗೂ ಟಾರ್ಗೆಟ್ ಮಾಡುತ್ತಾ ಬಂದರು. ವರ್ತೂರು ನೋಡಿದರೆ ನಾನು ವೋಟ್ ಮಾಡ್ತೀನಿ, ನಾನು ಅವನ ಬೆನ್ನು ಹಿಂದೆ ನಿಂತಿದ್ದೀನಿ, ಯಾವತ್ತೂ ಯಾರ ಮುಂದೆನೂ ನನ್ನ ಹೆಸರು ಹೇಳಲ್ಲ ಅಂತ ಅವನಿಗೆ ಚುಚ್ಚಿ ಮಾತನಾಡುತ್ತಾರೆ. ಪ್ರತಾಪ್ ಏನಾದರೂ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳಿಕೊಂಡಿದ್ದಾರಾ? ಇನ್ನು ಸಂಗೀತ ಆದರೂ ಅವರ ಕಣ್ಣೀರು ಒರೆಸಿದ್ದಾರೆ. ವರ್ತೂರು ಬರೀ ತುಕಾಲಿ ಜೊತೆ ಸೇರಿಕೊಂಡು ಒಂದು 5% ಪ್ರತಾಪ್ಗೆ ಸಪೋರ್ಟ್ ಮಾಡಿರಬಹುದು ಅಷ್ಟೇ. ಬರೀ ಎಲ್ಲಿ ನೋಡಿದರೂ ಸಹ ಪ್ರತಾಪ್ ನನ್ನ ಹೆಸರು ಹೇಳಲ್ಲ, ಒಂದು ಓಟಿಗೂ ಬೆಲೆ ಕೊಡಲ್ಲ ಅಂತ ಹೇಳ್ತಾರೆ.